ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಭವಾನಿ ಕಿಚನ್ಸಿಂದ. ನಾನು ಭವಾನಿ. ಬೇಸಿಗೆ ಕಾಲದಲ್ಲಿ ನಾವು ತಣ್ಣಗಿರುವಂತಹ ಏನೇ ಕೊಟ್ಟರು ತಿನ್ನಬೇಕು ಅನಿಸುತ್ತೆ. ಅದೇ ರೀತಿ ಐಸ್ ಕ್ರೀಮ್ನ ಮನೆಯಲ್ಲೇ ಮಾಡಿಕೊಂಡು ಆರೋಗ್ಯವಾಗಿ ತಿನ್ನೋದಾದರೆ ಯಾರು ತಾನೇ ಮಾಡಲ್ಲ. ತುಂಬ ಈಸಿಯಾಗಿ ಈ ಒಂದು ಐಸ್ ಕ್ರೀಮ್ನ ಮನೆಯಲ್ಲೇ ಮಾಡೋದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕೇವಲ 3 ಪದಾರ್ಥ ಇದ್ದರೆ ಸಾಕು, ಐಸ್ ಕ್ರೀಮ್ ರೆಡಿ ಆಗಿಬಿಡುತ್ತೆ. ಒಂದು ಅಗಲವಾಗಿರೋ ಪಾತ್ರೆ ತಗೊಂಡು ಅದಕ್ಕೆ ಅರ್ಧ ಲೀಟ್ರು ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಲು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟು ಕಸ್ಟರ್ಡ್ ಮಿಲ್ಕ್ ಪೌಡರ್, ವೆನಿಲ್ಲಾ ಪೌಡರ್ ಸಿಗುತ್ತೆ. ಇದು ಸಖತ್ ಟೇಸ್ಟ್ ಕೊಡುತ್ತೆ ನಾವು ಈ ರೀತಿ ಐಸ್ ಕ್ರೀಮ್ ಮಾಡಿದಾಗ. ಅದನ್ನು ಒಂದು ಬೌಲಿಗೆ ಒಂದು 3 ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಹಸಿ ಹಾಲನ್ನ ಅಥವಾ ನೀರನ್ನ ಹಾಕಿ ಗಂಟಿಲ್ಲದೆ ಇದನ್ನು ಕಲಿಸ್ಕೋಬೇಕು. ಈ ರೀತಿ ಇದು ಕಲಸಿ ಪಕ್ಕಕ್ಕಿಟ್ಮೇಲೆ ಕುದಿಯೋ ಹಾಲಿಗೆ ನಾವು 1 ಬಟ್ಲು ಸಕ್ಕರೆ ಹಾಕೋತಾ ಇದ್ದೀನಿ. ಸಕ್ಕರೆ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಹಾಲು ಕುದಿಯೋ ಬಂದಾಗ ನಾನು ಸಕ್ಕರೆ ಹಾಕಿ ಸಕ್ಕರೆ ಕರಗೋ ಥರ ಇದನ್ನು ಕುದಿಸ್ಕೋಬೇಕು. ಇದು ಚೆನ್ನಾಗಿ ಕರಗಿದ ನಂತರ ಕಲಸಿಟ್ಕೊಂಡಿರುವಂತಹ ಈ ಕಸ್ಟರ್ಡ್ ಪೌಡರ್ ಏನಿದೆಯೋ ಆ ಪೌಡರ್ನ ಇದಕ್ಕೆ ಹಾಕೋತಾ ಇದ್ದೀನಿ. ಇದು ವೆನಿಲಾ ಫ್ಲೇವರ್ ಕೊಡುತ್ತೆ, ಸಖತ್ ಟೇಸ್ಟಾಗಿರುತ್ತೆ. ಈ ರೀತಿ ಕಲಸಿಟ್ಕೊಂಡಿರುವಂತಹ ಈ ಮಿಶ್ರಣನ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕಿ ಗಂಟಿಲ್ಲದೆ ಇದನ್ನು ಕಲಿಸ್ಕೋಬೇಕು. ಈ ರೀತಿ ನಾವು ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಗಂಟಾಗ್ಬಿಡುತ್ತೆ. ಸೊ ನೋಡಿಕೊಂಡು ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ಇದು ತುಂಬಾ ಚೆನ್ನಾಗಿರುತ್ತೆ. ನಾವು ಆಚೆ ಕಡೆ ಬೇಕ್ರಿಯಿಂದ ತೊಗೊಳೋದಕ್ಕಿಂತ ಮನೆಯಲ್ಲೇ ಮಾಡಿ ತಿಂದರೆ ಆರೋಗ್ಯವಾಗಿರ್ತೀರಿ. ಇನ್ನು ಯಾವುದೇ ಒಂದು ವಸ್ತುನೂ ಇದಕ್ಕೆ ಹಾಕ್ತಾ ಇಲ್ಲ. ಬರೀ 3 ಹಾಲು, ಈ ಪೌಡರು ಮತ್ತು ಸಕ್ಕರೆ. ಇದು ತಣ್ಣಗಾಗಿದ ನಂತರ ಒಂದು ಮಿಕ್ಸಿ ಜಾರ್ ತೊಗೊಂಡು ಆ ಒಂದು ಕಲಸಿ ಏನಿಟ್ಕೊಂಡಿರ್ತಿರೋ ಹಾಲನ್ನ ಅದನ್ನು ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ತುಂಬ ಸಾಫ್ಟಾಗಿ. ಯಾಕಂದರೆ ಇದು ನಾವು ಫ್ರಿಜ್ಗಿಟ್ಟಾಗ ಗಂಟೆಲ್ಲ ಸಿಗುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿ ಸಾಫ್ಟಾಗಿ ಇದನ್ನು ರುಬ್ಕೋಬೇಕು. ನಾನೀಗ ರುಬ್ಕೊಂಡು ನಿಮಗೆ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ನೋಡಿರಿ, ಈ ರೀತಿ ಕಾಣಿಸುತ್ತೆ. ಸಖತ್ತಾಗಿರುತ್ತೆ ಇದು. ಹೀಗೆ ಕುಡಿದ್ರೂ ಮಿಲ್ಕ್ ಶೇಕ್ ಥರ, ವೆನಿಲಾ ಮಿಲ್ಕ್ ಶೇಕ್ ಥರ ಇರುತ್ತೆ. ಸಖತ್ ಟೇಸ್ಟ್ ಇರುತ್ತೆ ಇದು. ಇದನ್ನು ಈಗ ಒಂದು ಗಾಜಿನ ಬೌಲ್ಗೆ ಹಾಕ್ಕೊಂಡು ನಾನು ಇದಕ್ಕೆ ಬಾದಾಮಿ ಮತ್ತು ಗೋಡಂಬಿನ ಸ್ವಲ್ಪ ಮೇಲೆ ಹಾಕೋತಾ ಇದ್ದೀನಿ ಡೆಕೋರೇಷನ್ಗೆ. ಮತ್ತು ಟೇಸ್ಟ್ ಚೆನ್ನಾಗಿರುತ್ತೆ. ನಾವು ಐಸ್ ಕ್ರೀಮ್ ತಿಂತಾ ಇರೋವಾಗ ನಾವು ಬಾದಾಮಿ ಗೋಡಂಬಿ ಸಹ ನಮ್ಮ ಬಾಯಿಗೆ ಸಿಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದನ್ನು ಕ್ಯಾಪ್ ಹಾಕಿ 8 ಗಂಟೆ ಕಾಲ ಇದನ್ನು ಫ್ರಿಜ್ಗೆ ಇಡಬೇಕು. ಈಗಲೇ ಮಾಡಿ ಈಗಲೇ ತಿನ್ನೋಕ್ಕಾಗಲ್ಲ. ಬಟ್ ಇದನ್ನು ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿದ್ರೆ ಇನ್ನೂ ಸಖತ್ತಾಗಿರುತ್ತೆ. ನಾನು ಐಸ್ ಕ್ರೀಮ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಕ್ಯಾಪ್ ಸಹಾಯದಿಂದ ಇದನ್ನು ಮುಚ್ಚಿ ಫ್ರಿಜ್ಗೆ ಇಟ್ಟು 8 ಅವರ್ ಆದಮೇಲೆ ಇದನ್ನು ಓಪನ್ ಮಾಡಿದ್ರೆ ಹೀಗಿರುತ್ತೆ. ಇದು ಓಪನ್ ಮಾಡೋಕ್ಕೂ ಸಹ ಬಿಟ್ಟಿಲ್ಲ ನನ್ನ ಮಗ. ಅಷ್ಟು ಅರ್ಜೆಂಟಾಗಿ ಸೈಡಲ್ಲಿ ತಿನ್ಕೊಬಿಟ್ಟಿದ್ದಾನೆ. ಆದರೂ ಪರವಾಗಿಲ್ಲ, ಸಖತ್ತಾಗಿದೆ ನೋಡಿ. ನಾವು ಹೊರಗಡೆ ತಿನ್ನೋದಕ್ಕಿಂತ ಸಖತ್ತಾಗಿರುತ್ತೆ. ಅಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೆ ಈ ಒಂದು ಐಸ್ ಕ್ರೀಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸರಿ ನೀವು ಇದನ್ನು ಮನೇಲಿ ಟ್ರೈ ಮಾಡಿದ್ರೆ ನಾವು ದುಡ್ಡನ್ನ ಖರ್ಚೇ ಮಾಡಲ್ಲ. ಮನೇಲಿ ಐಸ್ ಕ್ರೀಮ್ ಮಾಡಿ ಸ್ಟಾಕ್ ಇರುತ್ತೆ ಫ್ರಿಜ್ಜಲ್ಲಿ, ಅಷ್ಟು ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾನೇ ಇರಿ ಫ್ರೆಂಡ್ಸ್. ಥ್ಯಾಂಕ್ ಯು.